ಚಾತುರ್ಮಾಸ ವ್ರತ ಅಂತ ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ದ್ವಾದಶಿವರೆಗೆ ಈ ವ್ರತವನ್ನು ಆಚರಣೆ ಮಾಡ್ತೀವಿ. ಒಂದೊಂದು ತಿಂಗಳಲ್ಲಿ ಒಂದೊಂದು ಪದಾರ್ಥವನ್ನು ಸ್ವೀಕಾರ ಮಾಡೋದು, ಪದಾರ್ಥವನ್ನು ಬಿಡುವಂಥದ್ದು ಅಂತ ಒಂದು ನಿಯಮ ಇದೆ. ಇದು ಶಾಸ್ತ್ರದಲ್ಲಿ ವಿಹಿತವಾದಂಥದ್ದು. ಭಗವಂತನಿಗೆ ನಾವು ಏನು ಅರ್ಪಣೆ ಮಾಡ್ತೀವಿ ಅದನ್ನಷ್ಟೇ ನಾವು ಸ್ವೀಕಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚಾತುರ್ಮಾಸದಲ್ಲಿ ವಿಶೇಷವಾದ ಮಹತ್ವವನ್ನು ಕೊಟ್ಟು ಎಲ್ಲ ಪುರಾಣಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಇಂತಹ ಒಂದು ಚಾತುರ್ಮಾಸ ವಿಶಿಷ್ಟ ಕಾಲದಲ್ಲಿ ಈ ಒಂದು ತಪ್ತ ಮುದ್ರಾಧರಣೆ ಮುಖಾಂತರ ದೇಹ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು. ನಾವು ಸ್ವತಃ ಮೊದಲು ನಾವು ಮುದ್ರಾಧರಣೆಯನ್ನು ಸ್ವೀಕಾರ ಮಾಡಿ ಭಗವಂತನ ಚಿಹ್ನೆಯನ್ನು ನಾವು ಧಾರಣೆ ಮಾಡುವಂಥದ್ದು. ಅದರ ನಂತರ ಎಲ್ಲ ಶಿಷ್ಯರಿಗೂ ಇದನ್ನು ಮುದ್ರಾಧಾರಣೆಯನ್ನು ಮಾಡುವಂಥದ್ದು ಇದು ಪದ್ಧತಿ ಬಂದಿದೆ. ಮತ್ತು ಇದು ಶ್ರೀಮದ್ ಆಚಾರ್ಯರ ಕಾಲದಿಂದ ನಡೆದು ಬಂದಂತಹ ಸಂಪ್ರದಾಯ. ಇದರಿಂದ ದೇಹ ಶುದ್ಧಿಯ ಜೊತೆಗೆ ಮಾನಸಿಕವಾದ ಶುದ್ಧಿಯು ಕೂಡ ದೊರೆಯುತ್ತದೆ. ಇಂತಹ ಒಂದು ಪುಣ್ಯ ಕಾಲದಲ್ಲಿ ನಾವೆಲ್ಲ ಈ ಒಂದು ವ್ರತನ ಆಚರಣೆ ಮಾಡೋದಕ್ಕೆ ಒಂದು ದೊಡ್ಡ ಸಂಕಲ್ಪ ಮಾಡಬೇಕಾಗಿದೆ.